ಇಲ್ಲ, ಅವರ ಅಭಿಪ್ರಾಯ ಅದು ಯಾಕೆ ಹೇಳಿದ್ರೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳಿದೆ, ಸಂತೆಯಲ್ಲಿ ಕೈ ಬಿಟ್ಟಿಲ್ಲ BJP. ಅವರಿಗೆ ಎಲ್ಲ ಅಧಿಕಾರವನ್ನು ಕೊಟ್ಟಿದೆ, 2 ಖಾತೆಗಳನ್ನು ಕೊಟ್ಟು ನೀರಾವರಿ ಮತ್ತು ಪಾರ್ಲಿಮೆಂಟರಿ ಅಫೇರ್ಸ್ ಸಚಿವರಾಗಿದ್ದಂಥವರು. ಅವರು ಯಾಕೆ ಆ ಹೇಳಿಕೆಯನ್ನು ಕೊಟ್ಟರೋ ಗೊತ್ತಿಲ್ಲ. ಬಟ್ ಅವರು ಹೇಳಿಕೆಗೂ ಮತ್ತು ನಾವು ನೀವು ಕೇಳೋ ಪ್ರಶ್ನೆಗೂ ಸಂಬಂಧ ಇಲ್ಲ. ಅವ್ರನ್ನೇ ಕೇಳಬೇಕು ಅದನ್ನು, ಯಾಕೆ ಅದನ್ನು ಹೇಳಿದ್ರು, ಸಂತೆಗೆ ಬಿಟ್ಟು ಹೋಗಿದ್ದಾರೆ ಅಂತ. ಇಲ್ಲ, ಅವ್ರೇನು ನಮ್ಮ ಜೊತೆ ಇದ್ದಾರೆ, BJPಯಲ್ಲಿ ಇದ್ದಾರಲ್ಲ ಹೇಳಿ. ಇಲ್ಲ, ಅವರ MP ಎಲೆಕ್ಷನಿಂದ ಅವ್ರು ಯಾವುದೇ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಅನ್ನೋದು ಸತ್ಯ ಕೂಡ. ಅದಕ್ಕೆ ನಮ್ಮ ಹಿರಿಯರು ನಾವು ಹೇಳಿದ್ದೇವೆ ಸರಿ ಮಾಡಿ ಅಂತ, ಸರಿ ಮಾಡ್ತಾರೆ. ಹೇಮಾವತಿ ವಿಚಾರದಲ್ಲಿ ನನ್ನ ಜೊತೆಗಿದ್ದ ನನಗೆ ಮೋಸ ಮಾಡಿದ್ರು, ನನಗೆ ಅನ್ಯಾಯ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಅದಕ್ಕಾಗಿ ಹೇಮಾವತಿ ವಿಚಾರದಲ್ಲಿ ಭಾಗವಹಿಸಲ್ಲ ಅಂತ. ನೋಡಿ, ಯಾರು ಮೋಸ ಮಾಡ್ತಾರೋ ಬಿಡ್ತಾರೋ, ಜಿಲ್ಲೆ ವಿಷಯ ಇದು. ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಯಾರೋ ಜಿಲ್ಲೆಗೆ ಅನ್ಯಾಯ ಆದಾಗ ಯಾರೋ ಕಣ್ಣು ಮುಚ್ಕೊಂಡು ಕೂತ್ಕೋಬಾರ್ದು. ಇದು ಜಿಲ್ಲೆಯ ಹಿತದೃಷ್ಟಿಯಿಂದ ಮಾಧುಸ್ವಾಮಿ ಅದೆಲ್ಲ ಕ್ಷಮಿಸ್ಕೊಂಡು ಜೊತೆಯಲ್ಲಿ ಬರಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇಲ್ಲ, ಅವರ ಅಭಿಪ್ರಾಯ ಅದು ಯಾಕೆ ಹೇಳಿದ್ರೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳಿದೆ, ಸಂತೆಯಲ್ಲಿ ಕೈ ಬಿಟ್ಟಿಲ್ಲ BJP. ಅವರಿಗೆ ಎಲ್ಲ ಅಧಿಕಾರವನ್ನು ಕೊಟ್ಟಿದೆ, 2 ಖಾತೆಗಳನ್ನು ಕೊಟ್ಟು ನೀರಾವರಿ ಮತ್ತು ಪಾರ್ಲಿಮೆಂಟರಿ ಅಫೇರ್ಸ್ ಸಚಿವರಾಗಿದ್ದಂಥವರು. ಅವರು ಯಾಕೆ ಆ ಹೇಳಿಕೆಯನ್ನು ಕೊಟ್ಟರೋ ಗೊತ್ತಿಲ್ಲ. ಬಟ್ ಅವರು ಹೇಳಿಕೆಗೂ ಮತ್ತು ನಾವು ನೀವು ಕೇಳೋ ಪ್ರಶ್ನೆಗೂ ಸಂಬಂಧ ಇಲ್ಲ. ಅವ್ರನ್ನೇ ಕೇಳಬೇಕು ಅದನ್ನು, ಯಾಕೆ ಅದನ್ನು ಹೇಳಿದ್ರು, ಸಂತೆಗೆ ಬಿಟ್ಟು ಹೋಗಿದ್ದಾರೆ ಅಂತ. ಇಲ್ಲ, ಅವ್ರೇನು ನಮ್ಮ ಜೊತೆ ಇದ್ದಾರೆ, BJPಯಲ್ಲಿ ಇದ್ದಾರಲ್ಲ ಹೇಳಿ. ಇಲ್ಲ, ಅವರ MP ಎಲೆಕ್ಷನಿಂದ ಅವ್ರು ಯಾವುದೇ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಅನ್ನೋದು ಸತ್ಯ ಕೂಡ. ಅದಕ್ಕೆ ನಮ್ಮ ಹಿರಿಯರು ನಾವು ಹೇಳಿದ್ದೇವೆ ಸರಿ ಮಾಡಿ ಅಂತ, ಸರಿ ಮಾಡ್ತಾರೆ. ಹೇಮಾವತಿ ವಿಚಾರದಲ್ಲಿ ನನ್ನ ಜೊತೆಗಿದ್ದ ನನಗೆ ಮೋಸ ಮಾಡಿದ್ರು, ನನಗೆ ಅನ್ಯಾಯ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಅದಕ್ಕಾಗಿ ಹೇಮಾವತಿ ವಿಚಾರದಲ್ಲಿ ಭಾಗವಹಿಸಲ್ಲ ಅಂತ. ನೋಡಿ, ಯಾರು ಮೋಸ ಮಾಡ್ತಾರೋ ಬಿಡ್ತಾರೋ, ಜಿಲ್ಲೆ ವಿಷಯ ಇದು. ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಯಾರೋ ಜಿಲ್ಲೆಗೆ ಅನ್ಯಾಯ ಆದಾಗ ಯಾರೋ ಕಣ್ಣು ಮುಚ್ಕೊಂಡು ಕೂತ್ಕೋಬಾರ್ದು. ಇದು ಜಿಲ್ಲೆಯ ಹಿತದೃಷ್ಟಿಯಿಂದ ಮಾಧುಸ್ವಾಮಿ ಅದೆಲ್ಲ ಕ್ಷಮಿಸ್ಕೊಂಡು ಜೊತೆಯಲ್ಲಿ ಬರಬೇಕು ಅನ್ನೋದು ನಮ್ಮ ಅಭಿಪ್ರಾಯ.